71 ವರ್ಷಗಳ ನಂತರ ನಮ್ಮ ರಾಜ್ಯದಲ್ಲಿ ಬರಗಾಲ ಬಂದು ಜನರು ಕುಡಿಯೋ ನೀರಿಗಾಗಿ ಬಡದಾಡ್ತಾ ಇದ್ರೆ ನಮ್ಮ ರಾಜಕಾರಣಿಗಳು ಮಾತ್ರ ಸುಮ್ಮನೆ ಕೈಕಟ್ಟಿ ಕೂತಿದ್ದಾರೆ. ಅದಕ್ಕೋಸ್ಕರ ನಮ್ಮ ತಲೆಹರಟೆ ಜನರ ಪರವಾಗಿ ನಿಂತು ಯಾರಿಗೆ ಹೇಳೋಣ ಸ್ವಾಮಿ ನಮ್ಮ ಪ್ರಾಬ್ಲಮ್ ಅಂತ ಹಾಡು ಹೇಳ್ತಾನೆ ಕೇಳಿ. What is this Kanta? What is this? I don't like it. ಕೇಳಿಸ್ಕೊಳ್ಳಿ, ಸಖತ್ತಾಗಿರೋದೊಂದು ಶಾಯರಿ ಹೇಳ್ತೇನೆ. चोर अंदर नहीं घुसता अगर गेट पे ताला होता, दीवार पर निकार नहीं आता अगर कोई इस घर में रहने वाला. ಕಾಂತ, ಗೊತ್ತಾ ನಿನಗೆ ಈ ಶಾಯರಿ ಅರ್ಥ ಏನು ಅಂತ ಗೊತ್ತಾ ನಿನಗೆ? ಗೇಟ್ಗೆ ಕೀಲಿ ಇದ್ರೆ ಕಳ್ಳ ಒಳಗಡೆ ಬರೋದಿಲ್ಲ, ಮನೆಯಲ್ಲಿ ಮಂದಿ ಇದ್ರೆ ಗೋಡೆಗೆ ಜಾಡ ಕಟ್ಟೋದಿಲ್ಲ ಅಂತ ಅರ್ಥ ಕಾಂತ ಇದ. ಬಟ್ ಏನ್ ಮಾಡೋದು ಹೇಳೋ ಕಾಂತ, ಈ ಬರಗಾಲದಲ್ಲಿ ಕುಡಿಯೋಕೆ ನೀರಿಲ್ದೆ, ತಿನ್ನೋದಕ್ಕೆ ಅನ್ನ ಇಲ್ದೆ ಇರೋ ಬಡ ಜನರು ಎಲ್ಲರೂ ತಮ್ಮ ತಮ್ಮ ಮನೆ ಬಿಟ್ಟು ಬೇರೆ ಕಡೆ ದುಡಿಯೋಕೆ ಹೋಗ್ಲೇಬೇಕು ಅಲ್ವಾ ಕಾಂತ? ಸೊ ಅದಕ್ಕೋಸ್ಕರ ಮನೆಯಲ್ಲಿ ಜಾಡ ಕಟ್ಟಬಾರ್ದು ಅಂತ ಮನೆಯಲ್ಲಿದ್ರೆ ಈ ಸರ್ಕಾರದವರು ಸಹಾಯ ಮಾಡಲ್ಲ. ಅದಕ್ಕೋಸ್ಕರ ಎಲ್ಲಿ ಕೆಲಸ ಖಾಲಿ ಇರುತ್ತೋ ಮತ್ತೆಲ್ಲಿ ಕುಡಿಯೋದಕ್ಕೆ ನೀರು ಸಿಗುತ್ತೋ ಎಲ್ಲರೂ ಅಲ್ಲಿ ಹೊರಟೋಗ್ಬಿಡ್ತಾರೆ ಮನೆ ಖಾಲಿ ಮಾಡ್ಕೊಂಡು ಇಂಥ ಬರಗಾಲದಲ್ಲಿ. ವಾಟಡ ಓಕೆ, ಸದ್ಯಕ್ಕೆ ಮ್ಯಾಟ್ರ್ ಬಿಟ್ಟಾಕೊಡಿ ಯಾರು, ಬಿಟ್ಟಾಕೋ, ತಲೆ ಕೆಡಿಸ್ಕೋಬೇಡ ನೀನ. ನಡಿ ನನ್ನ ಬ್ಲ್ಯಾಕ್ ಹೋಂಡಾ ಆಕ್ಟಿವ್ ಹತ್ಕೊಂಡೋಗಿ ಸಿಟಿ ರೌಂಡ್ಸ್ ಹೊಡ್ಕೊಂಬರೋಣ. ಯಾರ್ಯಾರೋ ಇವತ್ತು ಯಾರ್ಯಾರಿಗೆ ಏನೇನು ಹೇಳಿದ್ದಾರೆ ಎಲ್ಲರನ್ನು ಕೇಳ್ಕೊಂಬರೋಣ. ನಡಿ ಕಾಂತ, ನಡೆ ಹತ್ತು ಬೇಕಾ ಗಾಡೆ. ಓಕೆ, ಕೈ ಪಾರ್ಟಿ ಪರಮೇಶ್ ಅಣ್ಣರ ಬರಗಾಲ ಬಂದು ನಮ್ಮ ಜನರು ಸಾಯ್ತಿದ್ದಾರೆ, ಈ ಸರ್ಕಾರ ಏನ್ ಮಾಡ್ತಿದೆ ಅಂತ ನೋಡಿ. ಇಲ್ಲಿ ಸರ್ಕಾರ ಸತ್ತೋಗಿದೆ ಅಂತ ನಾನು ಹೇಳಿದ್ದೇನೆ ಆಗ್ಲೇ. ಓ, ಸತ್ತ ಹೋಯ್ತಾ? ಹೋಗ್ಲಿ ಬಿಡ್ರಿ. ಮತ್ತೆ ಸಚಿವರು ಯಾರು ಸಚಿವರುಗಳು ಅವ್ರದೇ ಆದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೊರಟಿದ್ದಾರೆ, ಮೋಜು ಮಾಡ್ತಾ ಇದ್ದಾರೆ. ಹಂಗ ನೀವು ಏರ್ ಕಂಡೀಷನ್ ರೂಮ್ ನಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡಿದ್ರೆ ಯಾವುದೇ ರೀತಿಯ ಅನುಕೂಲ ಆಗೋದಿಲ್ಲ. ಏನ್ ಮಾಡ್ಬೇಕ್ರಿ ಅವರು? ಜಿಲ್ಲೆಗೆ ಹೋಗ್ಬೇಕು, ಮುಖ್ಯಮಂತ್ರಿಗಳು ಜಿಲ್ಲೆ ಪ್ರವಾಸ ಮಾಡಬೇಕು, ಅಲ್ಲೇ ಕೂತ್ಬಿಟ್ಟು ಒಂದೊಂದು ದಿವಸ ಆ ಜಿಲ್ಲೆಯಲ್ಲಿ ಕರಿಬೇಕು, ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು, ಹಣ ಬಿಡುಗಡೆ ಮಾಡಬೇಕು. ಓ ಪರಮೇಶ್ ಅಣ್ಣರ, ಅವ್ರು ಹೋಗಿ ಅಷ್ಟು ಮಾಡಷ್ಟರಲ್ಲಿ ಬರಗಾಲ ಹೋಗಿ ಮಳೆಗಾಲ ಬರುತ್ತೆ. ಹೋಗ್ಲಿ ಬಿಡ್ರಿ. ಅಂದಾಗೆ ಎಷ್ಟು ವರ್ಷದಿಂದ ಇಂಥ ಬರಗಾಲ ಬಂದಿತ್ತು? 71 ವರ್ಷದ ನಂತರ ಇಂತಹ ಬರ ಬಂದಿದೆ. ಓ, ಅದಕ್ಕ ನಮ್ಮ ಉತ್ತರ ಕರ್ನಾಟಕ ಮಂದಿ ಈ ಹಾಡು ಹೇಳಕತ್ತಾರ. ಯಾವ್ದಂತೀರೇನು ಕೇಳ್ರಿ, ಹೇಳ್ತೀನಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಜನರ ನೋವಿಗೆ ಇಲ್ಲ ಮೂಲಾಮು. ರಾಜಕಾರಣಿಗಳಿಗೆಲ್ಲ ದೊಡ್ಡ ಸಲಾಮು. ಕಿವಿಯಲ್ಲಿ ನೀವು ಇಟ್ಟ ಹೂವೆ ಕಾಯಮ್ಮು. ಏನೇ ಮಾಡಿದ್ರು ನೀವು ಹೆಂಗೆ ಇದ್ರೂ ಸುಮ್ನೆ ಯಾದ್ರು ಕೇಳ್ರಿ ನಮ್ಮ ಪೋಯಮ್ಮು. ಈ ಪೊಲಿಟಿಷಿಯನ್ಗಳ ಲೈಫ್ ಆರಾಮು. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಜನರ ನೋವಿಗೆ ಇಲ್ಲ ಮೂಲಾಮು. ತುಂಬ ಒಳ್ಳೆಯವರು ಅಂತ ಅಂದುಕೊಂಡಿದ್ವಿ ನಾವು. ಓಟು ಹಾಕುವಾಗ ಉದ್ಧಾರ ಮಾಡ್ತೀವಂದುಕೊಂಡು ತಮಟೆ ಹೊಡಿತಾ ಬಂದ್ರು ಟೋಪಿ ಹಾಕೊಂಡು. ಯಾಕೋ ನಮ್ಮ ನಾಡೋರು ಓಳು ಬಿಡೋದು ಕಲ್ಪಿಟ್ಟವ್ರೆ. ಜನರೆದುರು ಮಾತನಾಡದಂಗೆ ತಾವೇ ತಿಂತ ಕುಂತ್ಬಿಟ್ಟವ್ರೆ. ನಾವು ಅವ್ರಿಗೆ ಕೆಲಸ ಮಾಡ್ರಿ ಅಂತ ಹೇಳಕ್ಕಾಗಲಿಲ್ಲ. ಅವರು ನಮಗೆ ಕೆಲ್ಸಕ್ಕೆ ಬಾರದವರು ಆಗಿ ಬಿಟ್ಟರಲ್ಲ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಪೀಪಲ್ ನೋವಿಗೆ ಇಲ್ಲ ಮೂಲಾಮು. ಸೇಮ್ ಸಾಹೇಬ್ರ, ನೀವ ಕೇಳಿದ್ರಲ್ಲ ಪಾಪ ನಮ್ಮ ಉತ್ತರ ಕರ್ನಾಟಕ ಪೀಪಲ್ ಹೆಂಗ್ ಹಾಡು ಹೇಳಕತ್ತಾರಂತ. ಈ ಬರಗಾಲದ ಬಗ್ಗೆ ನೀವೇನು ಹೇಳ್ತೀರಿ? ನಾನು ನಿಶ್ಚಯವಾಗಿ ಹೇಳ್ತೇನೆ, ಈ ರಾಜ್ಯದ ಜನರ ಹಿತದೃಷ್ಟಿಯಿಂದ ಬರ ಪರಿಹಾರಕ್ಕಾಗಿ ಅದರ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕಾಗಿ ಯಾರು ಪ್ರವಾಸ ಮಾಡದಿದ್ರು ನಾನು ಸ್ವಾಗತ ಮಾಡ್ತೇನೆ. ಅಯ್ಯೋ ಸಾಹೇಬ್ರ, ಬರೀ ಸ್ವಾಗತ ಮಾಡ್ತಾ ಕುಂತ್ರ ಕೆಲಸ ಆಗಂಗಿಲ್ಲ. ಏನ್ ಮಾಡ್ತೀರಿ ಹೇಳ್ರಿ? ಒಂದು ಬರ ಅಂತ ಹೇಳುವಂಥದ್ದನ್ನು ರಾಜಕೀಯ ದೃಷ್ಟಿಕೋನದಿಂದ ನೋಡಬಾರ್ದು ನಾವು.
ಬರದ ಬಗ್ಗೆ ಅದು ಸಿದ್ದರಾಮಯ್ಯರು ಇರ್ಬೋದು, ಅದು ರೇವಣ್ಣ ಇರ್ಬೋದು, ಅದು ದೇವೇಗೌಡರು ಇರ್ಬೋದು, ಅದು ನಮ್ಮ ಪರಮೇಶ್ವರ್ ಇರ್ಬೋದು, ಅದು ಯಡಿಯೂರಪ್ಪರು ಇರ್ಬೋದು. ಅಯ್ಯೋ ಶರಣರಪ್ಪ ನಿಮಗೆ. ನಾನು ಬರದ ಬಗ್ಗೆ ಕೇಳಿದ್ರೆ ನೀವು ನಿಮ್ಮ ಒಳ ರಾಜಕೀಯದ ಬಗ್ಗೆ ಹೇಳಕತ್ತೀರಿ. ನಾನು ಇವಾಗ ಬರ್ತೀನಿ. ಬೈ ಬೈ. ವಿಶ್ವಣ್ಣರ ನೀವರ ಹೇಳ್ರಿ, ಈ ಆಡಳಿತ ಮಾಡ್ಲಿಕ್ಕತ್ತಾರ ಯಾರು? ಈಗ ಆಡಳಿತ ಪಕ್ಷದವ್ರು ಯಾರು ಅಂದ್ರೆ DVS ಅಂಡ್ ಕುಮಾರಸ್ವಾಮಿ ಅವ್ರ ಕಂಪ್ನಿ ಆಡಳಿತ ಪಕ್ಷ. ಹಂಗ ಮತ್ತೆ ವಿರೋಧ ಪಕ್ಷದವರು? ವಿರೋಧ ಪಕ್ಷನೇ ನಮ್ಮ ಯಡಿಯೂರಪ್ಪನವರು. ಓಹೋ ಹಿಂಗೆ ಮ್ಯಾಟ್ರು. ಆಯ್ತು ಬಿಡ್ರಪ್ಪ, ನೀವು ಈ ರಾಜಕೀಯದ ಬಗ್ಗೆ ತುಂಬಾ ಡೀಪ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಿ. ನನಗೆ ಇವಾಗ ಟೈಮ್ ಆಯ್ತು, ಬರ್ತೀನಿ. ಬೈ ಬೈ. ನಡಿಕಾಂತ ತಲೆ ಕೆಡಿಸ್ಕೊಬೇಡ ನೀನು. ನನ್ನ ರೆಡ್ ಹೈ ಅಂಡ್ ಕಾರ್ನ ಈಚೆ ತೆಗಿತೀನಿ. ಕೊಡಗೋಗಿ ಬಡವ ಕಜಾಯ ತಿನ್ಕೊಂಬರೋಣ. ನಡಿಕಾಂತ ಸಖತ್ತಾಗಿರುತ್ತೆ. ನಮ್ಮ ಪುಷ್ಪ ಮೇಡಮ್ ಹೇಳಿದ್ದು. ಓಕೆ, ಐ ಲೈಕ್ ಇಟ್. ನಡಿಕಾಂತ ನಡೆ. ಜಗತ್ತಲ್ಲಿ ಏನೇ ನಡೆದ್ರು ಅದನ್ನ ಸಮಥಿಂಗ್ ಸ್ಪೆಷಲ್ ಆಗಿ ಹೇಳೋದೇ ನಮ್ಮ ತಲೆಹರಟೆ ಕಾಯಕ. ಸೊ ಇವಾಗ ಇತ್ತೀಚೆಗಷ್ಟೇ ಪುಟಾಣಿ ಮಕ್ಕಳ ರಿಸಲ್ಟ್ ಬಂದಾಗ ತಲೆಹರಟೆ ಹೋಗಿ ಆ ಮಕ್ಕಳನ್ನ ಮೀಟ್ ಮಾಡಿ ವಿಶ್ ಮಾಡಿ ಬಂದಿದ್ದಾನೆ. ಅದೇನಂತ ನೀವು ಒಂದ್ಸಲ ನೋಡಿ. ಕನ್ನಡದ ಕೂಸು ಅಣ್ಣ ಬಾಂಡ್, ಜೇಮ್ಸ್ ಬಾಂಡಿಗೂನು ಬಾಸು ಅಣ್ಣ ಬಾಂಡ್, ಸೂರ್ಯನಿಗೆ ಅಲ್ಲಾರಾಮು ಅಣ್ಣ ಬಾಂಡ್, ಏರಿಯಾಗೆ ಚಂದ ಮಾವು ಅಣ್ಣ ಬಾಂಡ್. ಹೆಂಗೆ ಕಾಂತ ನಾನು ಒಂಥರ ಅಣ್ಣ ಬಾಂಡ್ ಇದ್ದ ಹಾಗೆ. ಏನಂತ ನೀನು? ಓಕೆ, ಇವಾಗ ಯುನೋ ಕಾಂತ, ಜಸ್ಟ್ ನಿನ್ನೆ ತಾನೆ ನಮ್ಮ ಬೆಂಗಳೂರು ಲಿಟಲ್ ಸ್ಟಾರ್ಗಳದ್ದೆಲ್ಲ ರಿಸಲ್ಟ್ ಬಂತು. ನೋಡಲ್ಲಿ A+ ಗ್ರೇಡ್ ಪಡ್ಕೊಂಡು ನಮ್ಮ ಲಿಟಲ್ ಪುಟಾಣಿಗಳು ಅವರ ಅಪ್ಪ ಅಮ್ಮನ ಜೊತೆ ಹೆಂಗೆ ಖುಷಿಯಿಂದ ಇದ್ದಾರೆ ಅಂತ. ಓಕೆ, ನೀನು ಏನೇ ಅನ್ನೋ ಕಾಂತ, ನಾನು ಚಿಕ್ಕವನಾಗಿದ್ದಾಗ ಈ ನರ್ಸರಿ LKG UKG ಯಾವ KGನೂ ಎಂಥದ್ದು ಇರಲಿಲ್ಲ. ನಮ್ಮೂರ ಆಂಜನೇಯನ ಗುಡಿನಲ್ಲಿ ಬಾಲ್ವಾಡಿ ಅಂತ ಇತ್ತು. ನಮ್ಮ ಮೇಡಮ್ ಲಿಟಲ್ ಬಿಟಲ್ ಸಾಂಗ್ ಆ ಅಂತ ಹೇಳಿದ ತಕ್ಷಣ ಪಾಸ್ ಮಾಡ್ಬಿಡ್ತಾ ಇದ್ರು. ಸಕ್ಕತ್ತಾಗಿತ್ತಲ್ವ ಎಕ್ಸಾಮು, ಈಸಿ ಎಕ್ಸಾಮು. ಓಕೆ, ಬಟ್ ಇವಾಗ ಕಾಲ ಬದಲಾಗೋಗಿದೆ ಕಾಂತ, ಕಾಲ ಬದಲಾಗೋಗಿದೆ. ನೋಡಲ್ಲಿ ಪೆಪ್ಪರ್ಮೆಂಟ್ ತಿನ್ಕೊಂಡು ಮನೆ ಮುಂದೆ ಆಟ ಆಡ್ಕೊಂಡಿರ್ಬೇಕಾದ ಈ ಪುಟಾಣಿಗಳೆಲ್ಲ ಇವಾಗ ಪರೀಕ್ಷೆ ಬರೆದು ಯಾವ ಗ್ರೇಡ್ ಬಂದಿದೆ ಅಂತ ರಿಸಲ್ಟ್ ನೋಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಏನು ಮಾಡೋದು ಹೇಳೋ, ಕಾಲಕ್ಕೆ ತಕ್ಕಂತ ಎಲ್ಲರೂ ಬದಲಾಗಲೇಬೇಕು. ಓಕೆ, ಎನಿವೆ ಮೈ ಡಿಯರ್ ಪುಟಾಣೀಸ್, ಬಟಾಣೀಸ್, ಚೊಟಾಣೀಸ್, ಒಟ್ನಲ್ಲಿ ನೀವು ಚೆನ್ನಾಗಿ ಓದಿ, ಸಖತ್ತಾಗಿ ನಲಿದಾಡಿ, ಮುಂದಾದರೂ ಆದರ್ಶ ನಾಡನ್ನ ಕಟ್ಟಿ. ನಾನಿವಾಗ ಬರ್ತೇನೆ. ಬಾಯ್ ಬಾಯ್. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಓಕೆ, ಇವಾಗ ಇದನ್ನ ಬಿಟ್ಟು ಹಾಕೊಡಿ ಯಾರ್. ಏನ್ ಕಾಣ್ತಾ ಇದ್ದೋ, ನಿನ್ನೆ ಮೊನ್ನೆ ತಾನೆ ಬೆಳಗಾಮು ಧಾರವಾಡ ಕಡೆಲೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗೋಗಿದೆ. ಬಟ್ ಈ ನಮ್ಮ ಬೆಂಗಳೂರಿನಲ್ಲಿ ಒಂದ್ ಹನಿನೂ ಮಳೆ ಇಲ್ಲ. ಸೊ ಅದಕ್ಕಾಗಿ ಸಿಕ್ಕಾಪಟ್ಟೆ ಬಿಸಿಲು, ಬಾಡಿ ಎಲ್ಲ ಹೀಟು. ಅದಕ್ಕೆ ಇಲ್ಲ ಎಲ್ಲಾದ್ರೂ ಜಸ್ಟ್ ಒಂದ್ ಗ್ಲಾಸ್ ನಿಂಬು ಪಾನಿ ಕುಡ್ಕೊಂಡು ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳೋಣ. ನಡಿ ಕಾಂತ ನಡೆ. ಯಾಯ್ ಇಲ್ಲ ಇದೆಲ್ಲ ಕಾಂತ ಲಿಂಬು ಸೋಡಾ. ಏಯ್ ಬ್ರದರ್, ಒಂದ್ ಗ್ಲಾಸ್ ಕೊಡಪ್ಪ ನನಗೋ ನನ್ನ ಕಾಂತನಿಗೋ, ಹೊಟ್ಟೆ ತಣ್ಣಗೆ ಮಾಡ್ಕೊತೀವಿ. ಓಕೆ, ಸಖತ್ತಾಗಿದೆ ಲಿಂಬು ಸೋಡಾ ಪಾನಿ. ಓಕೆ, ಇವಾಗ ನಡೆ ಕಾಂತ, ನನ್ನ ವೈಟ್ ಓಮಿನಿ ವ್ಯಾನ್ ಹತ್ಕೊಂಡು ಇವಾಗ ಸಿಟಿ ರೌಂಡ್ಸ್ ಹೊಡ್ಕೊಂಡು ಬರೋಣ. ಟುಡೇ ನನ್ನ ರೌಂಡ್ಸ್ನಲ್ಲಿ ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ಜಸ್ಟ್ ಕೇಳ್ಕೊಂಡು ಬರೋಣ. ನಡೆ ಕಾಂತ ನಡೆ, ಹತ್ತು ಬೇಗ ಗಾಡೆ. ಓಕೆ, ಫಸ್ಟ್ ಆಫ್ ಆಲ್ ಸಿದ್ದು ಬೈ, ಈ ನಮ್ಮ ಯಡಿಯೂರಪ್ಪನವರು ಇವಾಗ ಬರ ಪರಿಶೀಲನೆ ಮಾಡಕ್ಕೆ ಹಳ್ಳಿಗಳಿಗೆ ತಿರುಗಾಡ್ತಿದ್ದಾರೆ. ವಾಟ್ ಯು ಸೇ? ರಿಸಲ್ಟ್ ಇರುವಾಗ ಬರಕ್ ಜ್ಞಾಪಕ ಬರ್ಲಿಲ್ಲ ಅವ್ರಿಗೆ. ಕರೆಕ್ಟ್. ಡೆಲ್ಲಿಗೆ ಹೋಗಿ ಕೂತಿದ್ರಲ್ಲ, ಬರಕ್ ಜ್ಞಾಪಕ ಬರ್ಲಿಲ್ಲ. ಕರೆಕ್ಟ್. ಅಸೆಂಬ್ಲಿನಲ್ಲಿ ಒಂದಿನ ಮಾತಾಡಿಲ್ಲ ಬರ ಬಗ್ಗೆ. ಮತ್ತೆ ಕರೆಕ್ಟ್ ಸಾಹೇಬ್ರ, ಮತ್ತೇನ್ರಿ ನಿಮ್ ಬಗ್ಗೆ ಸಿದ್ದು ಬೈ ಹಿಂಗ್ ಮಾತಾಡಿದ್ರಲ್ಲ? ಬೆಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹೇಳ್ತಾನೆ. ಯಾರಿಗೆ ಜವಾಬ್ದಾರಿ ಅರಿವಿಲ್ಲ. ಒಬ್ಬ ಪ್ರತಿಪಕ್ಷದ ನಾಯಕನಾಗಿ ವಿಧಾನಮಂಡಲದ ಅಧಿವೇಶನ ಮುಗಿದ ತಕ್ಷಣ ರಾಜ್ಯದಲ್ಲಿ ಪ್ರವಾಸ ಮಾಡೋಕ್ಕೆ ರಾಜಕಾರಣದಲ್ಲಿ ಸಿಕ್ಕೊಂಡು ನರಳ್ತಾ ಇದ್ದಾನೆ ಮನುಷ್ಯ. ಈ ಮನುಷ್ಯನಿಂದ ನಾನು ಪಾಠ ಕಲಿಯುವಂತ ಅಗತ್ಯ ಇಲ್ಲ. ಕುಮಸ್ ಬ್ರದರ್, ಏನ್ರಿ ಈ ಯಡಿಯೂರಪ್ಪನವರು ಮೆಟ್ರೋ ನಾನೇ ಮಾಡಿದ್ದು ಅಂತಾರಲ್ಲ, ಈ ಟೈಮ್ನಲ್ಲಿ ಅವ್ರಿಗೇನು ಹೇಳಕ್ ಬಯಸ್ತೀರಿ? ಯಡಿಯೂರಪ್ಪನವ್ರೆ, ಏನಾದರೂ ನೀವೇ ನಿಂತು ಹಗಲು ರಾತ್ರಿ
ಸಿಮೆಂಟು ಕಾಂಕ್ರೀಟ್ನ ಕಲಸಿ ನೀವೇನಾದರೂ ಅಲ್ಲಿ ಆ ಕಾಲಮ್ಗಳಿಗೆಲ್ಲ ಹಾಕ್ತಾ ಇದ್ರೆ ಅನ್ನೋದನ್ನು ಕೇಳಲಿಕ್ಕೆ ಬಯಸ್ತೀನಿ. ಯಾವುದೇ ಸರ್ಕಾರಗಳಿದ್ರೂ ಆ ಕಾರ್ಯಕ್ರಮವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಕೇಳಿದ್ರಲ್ಲ ಮಾಡಿಯಾರ್ ಪೇಪಾಲ್. ಇವಾಗ ನಡೀಕಂತ ಟೈಮ್ ಆಯ್ತು. ಇದೇ ನನ್ನ ಓಮನಿ ಹತ್ಕೊಂಡು ಗೊರಗೊಂಟೆ ಪಾಳ್ಯದ ಹತ್ರ ಇರೋ ಸಿದ್ಲಿಂಗು ಹೋಟೆಲ್ನಲ್ಲಿ ಗಿರ್ಮೆಟ್ ತಿನ್ಕೊಂಬರೋಣ. ನಡೀಕಾಂತ ನಡಿ, ಸಖತ್ ಮಜವಾಗಿರುತ್ತೆ. ಹತ್ತು ಬೇಗ ಗಾಡೆ. ಓಕೆ, ನೋಡಿದ್ರಲ್ಲ. ಇವಾಗ ಮತ್ತೊಂದು ಪುಟ ಬ್ರೇಕ್ ತಗೊಳ್ಳಿ. ಆಫ್ಟರ್ ದಿ ಬ್ರೇಕ್ ತಲೆಹರಟೆ ಮತ್ತೊಂದು ಸಖತ್ತಾಗಿರೋ ಸಾಂಗ್ ಹೇಳ್ತಾನೆ.